ನಾವು ಕೆಲವೊಂದಿಷ್ಟು ಸಾಮರ್ಥ್ಯಗಳನ್ನ ಕಲಿಲೇಬೇಕಾಗತ್ತ. ಈ ಒಂದು ಪಾಠವನ್ನ ಕಲ್ತ ಮೇಲೆ ನಾವು ಮುಖ್ಯವಾಗಿ 4 ಸಾಮರ್ಥ್ಯಗಳು ನಮಗ್ ಬರ್ಲೇಬೇಕು. ಈ 4 ಸಾಮರ್ಥ್ಯಗಳು ಯಾವಪ್ಪ ಅಂತಂದ್ರ, ಮೊದಲನೇದಾಗಿ ಇತಿಹಾಸದ ಪರಿಕಲ್ಪನೆಯನ್ನ ನಾವು ಕಲಿಬೇಕು. ಇತಿಹಾಸದ ಒಂದು ಪರಿಕಲ್ಪನೆಯನ್ನ ಮೂಡಿಸುವುದು ಅಥವಾ ನೀವು ಕಲಿಯೋದು. ನಾವು ಬೋಧನೆ ಮಾಡುವಾಗ ನಾವು ಇತಿಹಾಸದ ಪರಿಕಲ್ಪನೆಯನ್ನ ನಿಮ್ಗೆ ನೀಡ್ಬೇಕಾಗತ್ತ. ನೀವು ಇತಿಹಾಸದ ಪರಿಕಲ್ಪನೆ ಅಂದ್ರೆ ಇತಿಹಾಸ ಅಂದ್ರೆ ಏನು, ಇತಿಹಾಸ ಅಂತಕ್ಕಂಥ ಪದ ಹೇಗೆ ಹುಟ್ಟು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಬೇಕು. ಇನ್ನು ಎರಡನೇ ನಮಗೆ ಏನ್ ಲಾಭ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇನ್ನು ಮೂರನೇ ಸಾಮರ್ಥ್ಯ ಇತಿಹಾಸದ ರಚನೆಯಲ್ಲಿ ಆಧಾರಗಳ ಪಾತ್ರವನ್ನ ತಿಳಿದುಕೊಳ್ಳುವುದು. ಇತಿಹಾಸವನ್ನ ನಾವು ರಚನೆ ಅನ್ನೋದನ್ನ ತಿಳ್ಕೊಳ್ತೀವಿ. ಅದೇ ರೀತಿ 4ನೇ ಸಾಮರ್ಥ್ಯ ಭಾರತದ ಇತಿಹಾಸಕ್ಕೆ ಕೊಡುಗೆ ನೀಡಿರ್ತಕ್ಕಂತಹ, ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಭಾರತ ದೇಶದ ರಚನೆ ಮಾಡುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ ಏನಪ್ಪಾ ಅಂತಂದ್ರ ಇತಿಹಾಸದ ಪರಿಕಲ್ಪನೆಯನ್ನ ಮೂಡಿಸುವುದು ಅಥವಾ ಇತಿಹಾಸದ ಪರಿಕಲ್ಪನೆಯನ್ನ ಕಲಿಯುವುದು. ಮೊದಲನೇದಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇತಿಹಾಸದ ಪರಿಕಲ್ಪನೆ ಅಂದ್ರ ಇತಿಹಾಸ ಕೇಳಿಸ್ವಲ್ರಿ ಸರಿ. ಹೌದಾ, ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆನಾ ಇಲ್ವಾ? ಉಳಿದವ್ರಿಗೆಲ್ಲ ಕೇಳಿಸುತ್ತಲ್ಲ? ಸ್ಕ್ರೀನ್ ಕಾಣಿಸ್ತಿಲ್ಲ ಅಲ್ಲಿ. ಇತಿಹಾಸದ ಪರಿಕಲ್ಪನೆ ಅಕ್ಷರ ಕಾಣಿಸ್ತಾವಲ್ಲ? ನನ್ ವಿಡಿಯೋ ಕಾಣಿಸುದಿಲ್ಲ, ನಿಮ್ಗೆ ಅಲ್ಲಿ ಸ್ಕ್ರೀನ್ ಕಾಣಿಸುತ್ತೆ. ಇತಿಹಾಸದ ಪರಿಕಲ್ಪನೆ ಮೂಡಿಸು. ಹೌದಲ್ಲ? ಕಾಣಿಸ್ತಾ ಇದೆಲ್ಲ? ಓಕೆ, ಕೇಳ್ರಿ. ಕೇಳ್ರಿ, ಮೈಕ್ ಆಫ್ ಮಾಡ್ಕೊಳ್ರಿ, ಕೇಳ್ರಿ. ಮೊಟ್ಟ ಮೊದಲನೇದಾಗಿ ಹಂಗಂದ್ರೆ ಇತಿಹಾಸ ಎಂದರೇನು? ಇತಿಹಾಸ ಅಂತಂದ್ರೆ ಏನ್ಪಾ? ಈಗ ನಾವು ಸಮಾಜ ವಿಜ್ಞಾನದೊಳಗ ಮುಖ್ಯವಾಗಿ 3 ಭಾಗವನ್ನ ಮಾಡ್ಯಾರ. ಮೊದಲನೇದು ಇತಿಹಾಸ, ಎರಡನೇದು ಪೌರನೀತಿ, ಮೂರನೇದು ಭೂಗೋಳ. ಹಂಗಂದ್ರೆ ಇತಿಹಾಸ ಅಂತ ನಾವು ಮೊದಲನೇ ಫಸ್ಟ್ಗೆನ ಪರಿವಿಡಿಯೊಳಗ ನಮ್ಗೆ ಇತಿಹಾಸವನ್ನ ಕೊಟ್ಟಿರ್ತಾರ. ಹಂಗಂದ್ರೆ ಇತಿಹಾಸ ಅಂದ್ರೆ ಏನು, ಯಾವ್ದಕ್ಕ ಹಂಗಂದ್ರೆ ಯಾಕೆ ನಾವು ಇತಿಹಾಸವನ್ನ ಓದ್ಬೇಕು, ಓದೋದ್ರಿಂದ ನಮ್ಗೆ ಏನ್ ಲಾಭ, ಇದ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಇತಿಹಾಸ ಈ ಒಂದು ಶಬ್ದ ಬಿಡಿಸಿದಾಗ ಇತಿ ಅಂದ್ರೆ ಹೀಗೆ, ಹಾಸ ಅಂದ್ರೆ ಇತ್ತು, ಅಂದ್ರೆ ಇತಿ ಪ್ಲಸ್ ಹಾಸ ಇಸ್ಕೊಟ್ಟು ಇತಿಹಾಸ. ಅಂದ್ರೆ ಇತಿ ಅಂದ್ರೆ ಹೀಗೆ, ಹಾಸ ಅಂದ್ರೆ ಇತ್ತು. ಇತಿಹಾಸ ಅಂತಂದ್ರೆ ಹೀಗಿತ್ತು ಅಂದ್ರೆ ಅವಾಗ ಹೀಗಿತ್ತು, ಹಿಂದೆ ಹೀಗೆ ಇತ್ತು ಅಂತ ಹೇಳುದ ಇತಿಹಾಸ. ಇದು ಶಬ್ದಶಃ ಅರ್ಥ. ಇತಿಹಾಸ ಇತಿ ಪ್ಲಸ್ ಹಾಸ ಇತಿಹಾಸ. ಇತಿ ಅಂದ್ರೆ ಹೀಗೆ, ಹಾಸ ಎಂದರೆ ಇತ್ತು, ಹಿಂದೆ ಹೀಗೆ ಇತ್ತು ಅಂತ ಹೇಳ್ತಕ್ಕಂಥದ್ದ ಇತಿಹಾಸ. ಈ ಇತಿಹಾಸ ಅನ್ನೋ ಪದ ನಾವು ಇತಿಹಾಸ ಅಂತ ಕರಿತೇವಲ್ಲ, ಹಂಗಂದ್ರೆ ಈ ಇತಿಹಾಸ ಅನ್ನೋ ಪದ ಹೇಗ್ ಬಂತು, ಹೇಗ್ ಹುಟ್ಕೊಳ್ತು ಅನ್ನೋದನ್ನ ಸ್ವಲ್ಪ ನೋಡೋಣ. ಇತಿಹಾಸಕ್ಕ ಆಂಗ್ಲ ಭಾಷೆಯೊಳಗ ಅಂದ್ರೆ ಇಂಗ್ಲಿಷ್ನೊಳಗ ಹಿಸ್ಟರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಹಿಸ್ಟರಿ ಅಂತ ಕರಿತೀವಿ. ಈ ಹಿಸ್ಟ್ರಿ ಅಂತಕ್ಕಂತಹ ಪದ ಹಿಸ್ಟೋರಿಯಾ ಅಂತಕ್ಕಂತಹ ಗ್ರೀಕ್ ಭಾಷೆಯ ಪದದಿಂದ ಬಂದೈತಿ. ಹಿಸ್ಟರಿ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಅಂತಕ್ಕಂಥ ಪದದಿಂದ ಬಂದಿದ್ದು. ಈ ಹಿಸ್ಟರಿ ಅಂತಕ್ಕಂಥದ್ದು ಹಿಸ್ಟೋರಿಯಾ ಅಂತಕ್ಕಂಥ ಗ್ರೀಕ್ ಭಾಷೆಯ ಪದದಿಂದ ಬಂದೈತಿ. ಹಂಗಂದ್ರ ಇದರ ಅರ್ಥ ಏನಪ್ಪಾ ಅಂತಂದ್ರ ತನಿಖೆ. ಹಿಸ್ಟೋರಿಯಾ ಅಥವಾ ಹಿಸ್ಟ್ರಿ ಅಂದ್ರ ತನಿಖೆ ಮಾಡುವುದು, ಶೋಧನೆಯನ್ನ ಮಾಡುವುದು, ಹೊಸದನ್ನ ಶೋಧನೆ ಮಾಡುವುದು, ಸತ್ಯದ ಶೋಧನೆಯನ್ನ ಮಾಡುವುದು, ಮಾಹಿತಿಯನ್ನ
ಹೊರ ತೆಗೆಯುವುದು ಅಂತ ಅರ್ಥ ಆಗ್ತದೆ. ಇದು ಶಬ್ದಶಃ ಅರ್ಥವನ್ನ ನಾವು ನೋಡೋದಾದ್ರೆ. ಇನ್ನು ಸಂಸ್ಕೃತದಲ್ಲಿ ಇತಿಹಾಸ ಅಂತಕ್ಕಂಥದ್ದಕ್ಕೆ ನಾವು ಚರಿತ್ರೆ ಅಂತ ಕರಿತೇವೆ. ಈ ಚರಿತ್ರೆ ಅಂತಕ್ಕಂಥದ್ದು ಇದೊಂದು ಚರಿತ್ರೆ ಅಥವಾ ಇತಿಹಾಸ ಅನ್ನೋದು ಸಂಸ್ಕೃತ ಭಾಷೆಯ ಪದ. ಇದು ಕನ್ನಡ ಭಾಷೆಯ ಪದ ಅಲ್ಲ, ಸಂಸ್ಕೃತದಿಂದ ಬಂದಂತಹ ಒಂದು ಪದ. ಇದರ ಅರ್ಥ ಏನಪ್ಪಾ ಅಂದ್ರ ಉತ್ತಮವಾಗಿರ್ತ ಕಾಣಿಸಲ್ರಿ ಸರ್. ಕಾಣಿಸಲ್ರಿ ಸರ್. ಕುರಿತು ಅಧ್ಯಯನ ಮಾಡುವುದು. ಅವು ಎಂತಾವು? ಉತ್ತಮವಾಗಿರ್ತಕ್ಕಂಥ ವರ್ತನೆಯನ್ನ ಅಧ್ಯಯನ ಮಾಡುವುದು. ಹಂಗಂದ್ರೆ ಇತಿಹಾಸ ಅಂದ್ರೆ ಏನಪ್ಪಾ ಅಂತಂದ್ರ ಶಬ್ದಶಃ ಅರ್ಥ ಇತಿ ಪ್ಲಸ್ ಹಾಸ ಇತಿಹಾಸ. ಪದ ಇದು ಸರ್ ಏನ್ ಕಾಯ್ತಾ ಇಲ್ಲ. ಏನ ಫೋಟೋ ಕಾಣಿಸಲ್ರಿ ಸರ್. ಸರ್ ಕೇಳ್ತಾ ಸರ್. ಸರಿ ಕೇಳಿಸ್ಕೊಂಡ್ರಿ. ಇವಾಗ ನೋಡ್ರಿ ಸ್ಕ್ರೀನ್ ಕಾಣಿಸತ್ ನೋಡ್ರಿ. ಕಾಣಿಸ್ತಾ ಇದೆನಾ? ಇಲ್ರಿ ಸರ್. ಅಂದ್ರೆ ನೋಡ್ರಲ್ಲ ಕಾಣಿಸಕತ್ತೈತ್ರಿ ಸರ್. ಹಾ ಸರಿ, ಓಕೆ. ಇತಿಹಾಸ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಇತಿ ಪ್ಲಸ್ ಹಾಸ ಈಕ್ವಲ್ ಟು ಇತಿಹಾಸ. ಅಂದ್ರೆ ಹಿಂದೆ ಹೀಗೆ ಇತ್ತು ಅಂತಕ್ಕಂಥದ್ದನ್ನ ಹೇಳುವುದ ಇತಿಹಾಸ. ಇತಿಹಾಸ ಅಂತಕ್ಕಂತಹ ಒಂದು ಪದ ಹಿಸ್ಟರಿ, ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಇತಿಹಾಸವನ್ನ ಹಿಸ್ಟರಿ ಅಂತ ಕರೀತಾರ. ಈ ಹಿಸ್ಟರಿ ಅಂತಕ್ಕಂಥ ಪದ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಅಂತಕ್ಕಂತ ಒಂದು ಪದದಿಂದ ಬಂದೈತಿ. ಇದರ ಅರ್ಥ ತನಿಖೆ, ಶೋಧನೆ ಅಥವಾ ಸತ್ಯದ ಮಾಹಿತಿಯನ್ನ ಹೊರತರುವುದು ಅಂತ. ಇದು ಇತಿಹಾಸ. ಇದನ್ನ ನಾವು ಚರಿತ್ರೆ ಅಂತೀವಿ. ಇದರ ಅರ್ಥ ಏನಪ್ಪಾ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ವರ್ತನೆ, ಮಾನವನ ಉತ್ತಮವಾಗಿರ್ತಕ್ಕಂಥ ವರ್ತನೆಯನ್ನ ಅಧ್ಯಯನ ಮಾಡುವುದು. ಇನ್ನು ಇತಿಹಾಸಕಾರರ ಪ್ರಕಾರ ನಾವು ಇತಿಹಾಸ ಅಂದ್ರೆ ಏನು ಅಂತ ಅನ್ನೋದನ್ನ ನೋಡಿದ್ವಿ. ಇತಿಹಾಸ ಅಂತಂದ್ರೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದ ಇತಿಹಾಸ. ಕಾಣಿಸ್ತಾ ಇದೆಯಲ್ಲ? ಓಕೆ, ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇನ್ನ ಅರಿಸ್ಟಾಟಲ್ ರವ್ರು ಏನ್ ಹೇಳ್ತಾರಪ್ಪ ಅಂದ್ರ ಹಿಂದಿನದನ್ನು ಬದಲಾಯಿಸಲು ಆಗದಿರುವ ಮೊತ್ತ. ಈ ಹಿಂದೆ ನಡೆದು ಹೋದ ಎಲ್ಲಾ ಘಟನೆಗಳನ್ನ, ನಮ್ಮ ರಾಜ ಮಹಾರಾಜರು, ಸ್ವಾತಂತ್ರ್ಯ ಹೋರಾಟಗಳು, ಈ ಎಲ್ಲಾ ಹಿಂದೆ ಆಗ ಹೋಗ್ಬಿಟ್ಟವು. ಅವುಗಳನ್ನ ನಾವು ಇವತ್ತು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ ಇತಿಹಾಸ ಅಂತ ಹೇಳ್ತಾರ. ನೆಹರು ಅವರು ಏನ್ ಹೇಳ್ತಾರಪ್ಪ ಅಂದ್ರ ವರ್ಷಗಳ ಮೂಲಕ ಮಾನವನ ಹೋರಾಟ ಇತಿಹಾಸ ಅಂತ ಕರೀತಾರ. ಇತಿಹಾಸ ಅಂದ್ರೆ ಏನು? ಮೈಕ್ ಆಫ್ ಮಾಡ್ರಿ ನೀವು. ಇನ್ನ ಎರಡನೇ ಸಮಸ್ಯೆ. ಇಲ್ಲಿವರೆಗೂ ನಾವು ಇತಿಹಾಸ ಅಂದ್ರೆ ಏನು ಅನ್ನೋದನ್ನ ಶಬ್ದಶಃ ಅರ್ಥ ತಿಳ್ಕೊಂಡ್ವಿ. ಈಗ ಇತಿಹಾಸದ ಮಹತ್ವ. ಹಂಗಾರೆ ನಾವು ಇತಿಹಾಸ ಯಾಕೆ ಬೇಕು? ಇತಿಹಾಸ ನಮಗ್ ಏಕ್ ಬೇಕು? 6ನೇ ತರಗತಿಯೊಳಗ 2ನೇ ಪೇಜ್ ನಲ್ಲಿ ಬರ್ತಕ್ಕಂಥದ್ದು ಇತಿಹಾಸ ನಮಗೆ ಏಕೆ ಬೇಕು. ಇತಿಹಾಸ ಏಕೆ ಬೇಕು ಅಂತಂದ್ರ ಈ ಹಿಂದೆ ಗತಿಸಿ ಅಂದ್ರ ಹಿಂದೆ ನಡೆದು ಹೋಗಿರ್ತಕ್ಕಂತಹ ಘಟನೆಗಳನ್ನ ಸ್ಮರಿಸಿಕೊಳ್ಳುವುದಕ್ಕ. ಹೆಂಗಪ್ಪಾ? ಈಗಾಗ್ಲೇ ನೀವು ಒಂದ್ಸಲ ಏನಾದ್ರೂ ಬೆಂಕಿ ಕಾಯಿಸ್ತಿರ್ಬೇಕಾದ್ರ ಅಥವಾ ಅಡಿಗೆ ಮಾಡ್ತಿರ್ಬೇಕಾದ್ರ ನಿಮ್ಗ ಬೆಂಕಿ ಮುಟ್ಟಿದಾಗ ಏನಾಗ್ತತಿ? ಸುಟ್ಟಂಗಾಗ್ತತಿ. ವೆರಿ ಗುಡ್. ಸುಡ್ತೈತಲ್ಲ? ಓಕೆ. ಇವತ್ ನೀವು ಬೆಂಕಿಯನ್ನ ಮುಟ್ಟಿದ್ರಿ,
ನಿಮ್ ಕೈ ಸುಡ್ತು. ಹಂಗಂದ್ರ ನಾಳೆ ನೀವು ಈ ಕೈ ಸುಟ್ಟಿರ್ತೈತಲ್ಲ, ನಾಳೆ ಹೋಗಿ ಅಲ್ಲೇ ಕೈ ಇಡ್ತೀರಿ? ಯಾಕೆ ಇಡುದಿಲ್ಲ? ಹಾ, ವೆರಿ ಗುಡ್. ಕೈ ಏನಾಗಿರ್ತೈತಿ ನಮ್ದು? ಸುಟ್ಟು ಹೋಗಿರ್ತೈತಿ ಕೈ. ವೆರಿ ಗುಡ್, ನಮ್ ಕೈ ಸುಟ್ಟು ಹೋಗಿರ್ತೈತಿ. ಹಂಗಾರ ನಮ್ ಕೈ ಸುಟ್ಟಿತ್ತು ಅಂತ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾತು? ಹಿಂದಿನ ದಿನ ನಾವು ಸುಟ್ಕೊಂಡಿದ್ವಲ್ಲ ಕೈ, ಹಿಂದಿನ ದಿವಸ ನಾವು ಕೈ ಸುಟ್ಕೊಂಡಿದ್ವಲ್ಲ. ಓಕೆ, ಹಿಂದಿನ ದಿನ ಕೈ ಸುಟ್ಕೊಂಡಿದ್ವಿ. ಹಿಂದಿನ ದಿವ್ಸ ಕೈ ಸುಟ್ಕೊಂಡಿದ್ವಿ ಅನ್ನೋದು ನಮ್ಗ ಹೆಂಗ ಗೊತ್ತ? ಅದು ನಮ್ ತಲೆ ಒಳಗ ನೆನಪಿನೊಳಗಿತ್ತ, ಹೌದಾ? ನಾವ್ ಬೆಂಕಿ ಮುಟ್ಟಿದ್ರ ಹಂಗಾರ ನಿನ್ನೆ ಸ್ಕ್ರೀನ್ ಕಾಣಿಸುತ್ತೆ, ಅದ ವಿಡಿಯೋ ಕಾಣಿಸಲ್ಲ, ಸ್ಕ್ರೀನ್ ನೋಡ್ತಿರ್ಬೇಕು. ನಮ್ಗೆ ಕೈ ಮೈಕ್ ಆಫ್ ಮಾಡ್ಕೊಡ್ರಿ. ಪದೇ ಪದೇ ಮಾತಾಡ್ಬಾರ್ದು, ಯಾರು ಬರ್ಕೋಬಾರ್ದು, ಕೇಳ್ಬೇಕಷ್ಟೇ. ನೋಡ್ರಿ, ನಮ್ಗೆ ಸುಟ್ಟಂತ ಅನುಭವ ಹೆಂಗ್ ಗೊತ್ತಾಯ್ತಂದ್ರೆ, ಹಿಂದಿನ ದಿನ ನಾವ್ ಏನ್ ಮಾಡಿದ್ವಿ, ಬೆಂಕಿ ಒಳಗ್ ಕೈ ಇಟ್ಟಾಗ ನಮ್ ಕೈ ಸುಟ್ಟಿತ್ತು. ಹಂಗಾರ ಇವತ್ ನಾ ಏನಾದ್ರು ಅದ್ರೊಳಗ್ ಕೈ ಇಟ್ರ ನಮ್ ಕೈ ಸುಡ್ತೈತಿ. ಅದು ನಮ್ಮ ನೆನಪಿನೊಳಗಿತ್ತು, ನಮ್ಮ ಸ್ಮರಣೆಯೊಳಗಿತ್ತು. ನಮಗದು ನೆನಪು ಮಾಡ್ತೈತಿ, ಇದು ನೀ ಅದನ್ನೇನ ಬೆಂಕಿ ಮುಟ್ಟಿದ್ರ ನಿನ್ನೆ ಕೈ ಸುಟ್ಟಂಗ ಸುಡ್ತೈತಿ ಅಂತ. ಹಂಗಂದ್ರೆ ಇತಿಹಾಸ ಅಂದ್ರೆ ಏನು ಅಲ್ಲ, ಹಿಂದೆ ಏನ ಆಗಿರ್ತೈತಲ್ಲ ಅದನ್ನ ನೆನಪಿಟ್ಕೊಳ್ಳೋದು ಅಂತ. ಹಿಂದೆ ಆಗಿರ್ತಕ್ಕಂತ ಎಲ್ಲಾ ಘಟನೆಗಳನ್ನ ನೆನಪಿಟ್ಕೊಳ್ಳೋದು ಅಥವಾ ಜ್ಞಾಪಕ ಶಕ್ತಿ ಅಥವಾ ಸ್ಮರಣ ಶಕ್ತಿಯನ್ನ ನಾವು ಇತಿಹಾಸ ಅಂತ ಕರಿತೀವಿ. ಅಂದ್ರ ಹಿಂದೆ ಆಗಿ ಹೋಗಿರ್ತಕ್ಕಂತ ಎಲ್ಲಾ ಘಟನೆಗಳನ್ನ ಇವತ್ ನಾವು ಸ್ಮರಿಸ್ಕೊಳ್ಳೋದು, ಅದೇ ಇತಿಹಾಸ. ಅದನ್ನ ಸ್ಮರಿಸ್ಕೊಳ್ಬೇಕಂತಂದ್ರೆ ನಮ್ಗೆ ಇತಿಹಾಸ ಬೇಕು. ಹಿಂದೆ ಅಂದ್ರೆ ಈಗ ನಿಮ್ಮ ತಂದೆಯ ತಂದೆ ಅಂದ್ರೆ ನಿಮ್ಮ ಅಜ್ಜ, ಅವರು ಈಗ ನಿಮ್ಗ ಮರಣ ಹೊಂದಿದ್ರಂದ್ರ, ಅಥವಾ ನಿಮ್ಮ ಮುತ್ತಜ್ಜ ಅವ್ರನ್ನೇನಾದ್ರು ಇವತ್ ನೀವು ನೆನಪು ಮಾಡ್ಕೊಂಡ್ರಿ ಅಂದ್ರ, ನಮ್ಮ ಅಜ್ಜನ ಹೆಸರು ಹಿಂಗ, ನಮ್ಮ ಅಜ್ಜ ಹಂಗ ಮಾಡಿದ್ದ, ನಮ್ಮ ಅಜ್ಜ ಅಷ್ಟ ಹೊಲ ಹಿಡ್ದ ಅಂತಂದ್ರ ನಿಮ್ಮ ಅಜ್ಜನ್ ನೆನಪು ಮಾಡ್ಕೊಳತ್ತೀರಿ ಅಂದ್ರ ಅದು ಇತಿಹಾಸದಿಂದ ಮಾತ್ರ ನಮ್ಗ ಅದು ಎಲ್ಲಾ ಗೊತ್ತಾಗ್ತತಿ. ಹಿಂದ ಏನ್ ನಡ್ದೈತಲ್ಲ ಅದೆಲ್ಲಾ ಇತಿಹಾಸನ. ಅದು ಏನಾಗಿರ್ಬೋದು, ಒಬ್ಬ ರಾಜನ ಬಗ್ಗೆ, ರಾಣಿ ಬಗ್ಗೆ, ಅಥವಾ ನಿಮ್ಮ ಹಿಂದಿನವರ ಬಗ್ಗೆ, ಇವೆಲ್ಲವನ್ನ ತಿಳ್ಕೊತೀವಲ್ಲ ಅದ ಇತಿಹಾಸ. ಅಂದ್ರೆ ಹಿಂದೆ ನಡೆದ ಹೋದ ಘಟನೆಗಳನ್ನ ನಮ್ಗ ನೆನಪಿಗೆ ತಂದು ಕೊಡ್ತೈತಿ ಇತಿಹಾಸ. ಅದಕ್ಕೆ ನಾವು ಇತಿಹಾಸವನ್ನ ಓದ್ಬೇಕು. ಇನ್ನು ಎರಡನೇದಾಗಿ, ಒಂದು ಘಟನೆ ಅದು ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನ ತಿಳಿಸ್ತೈತಿ. ಇತಿಹಾಸ ನಮ್ಗೆ ಏನ್ ತಿಳಿಸ್ತೈತಿಪ್ಪ ಅಂದ್ರ, ಯಾವ್ದಾದ್ರು ಒಂದು ಘಟನೆ ನಡೆದಿತ್ತಂದ್ರ, ಹಂಗಂದ್ರೆ ಈಗ ನೀವು ಯಾವಾಗ ಹುಟ್ಟಿದ್ರಿ, ನಿಮ್ಮ ಜನ್ಮ ದಿನಾಂಕ, ನೀವು ಹುಟ್ಟಿದ್ದು ತಾರೀಖ್ ಎಲ್ಲರಿಗೂ ಗೊತ್ತೈತಲ್ಲ. ನಿಮ್ ಹುಟ್ಟಿದ ದಿನ ಬರ್ತ್ಡೇ ಮಾಡ್ಕೋತಿರಲ್ಲ, ಹುಟ್ಟಿದ್ದು. ಸಾಕು, ಒಂದ್ಸಲ ಮಾತ್ರ ಹೇಳ್ಬೇಕು, ಪದೇ ಪದೇ ಹೇಳ್ಬಾರ್ದು. ಅಂದ್ರೆ ನೀವು ಜನಿಸಿದ್ದು ಕಾಲ, ಮತ್ ನೀವು ಎಲ್ಲಿ ಜನಿಸಿದ್ರಿ, ನಿಮ್ಮ ತಂದೆ ತಾಯಿ ಯಾರು ಅನ್ನೋದನ್ನ ತಾವೇನಾದ್ರೂ ತಿಳ್ಕೊಬೇಕಂದ್ರ ನಾವು ಇತಿಹಾಸಕ್ಕ ಹೋಗ್ಬೇಕು. ಇತಿಹಾಸ ಮಾತ್ರ ಅದನ್ನ ನಮಗ್ ತಿಳಿಸ್ಕೊಡ್ತೈತಿ. ವಿಜ್ಞಾನದೊಳಗ ಅದನ್ನ ನಾವು ತಿಳ್ಕೊಳಕ್ ಆಗುದಿಲ್ಲ, ಇತಿಹಾಸದಲ್ಲಿ ಮಾತ್ರ ಅದನ್ನ ನಾವು ತಿಳ್ಕೊಬಹುದು. ಹಂಗೆ ಹಿಂದ ವಿಜಯನಗರ ಅರಸರ ಕಾಲದೊಳಗ ಶ್ರೀಕೃಷ್ಣ ದೇವರಾಯ ಇದ್ದ, ಅಥವಾ ಮಹಾತ್ಮ ಗಾಂಧೀಜಿಯವರು ಇದ್ರು. ಮಹಾತ್ಮ ಗಾಂಧೀಜಿಯವರು ಇಷ್ಟನೇ ಇಸ್ವಿ ಒಳಗ ಹುಟ್ಟಿದ್ರು, ಇಂಥ ಊರಾಗ ಹುಟ್ಟಿದ್ರು, ಇಂತಿಂತಹ ಚಳುವಳಿಯಲ್ಲಿ ಭಾಗವಹಿಸಿದ್ರು, ನಮ್ ದೇಶಕ್ಕ ಸ್ವಾತಂತ್ರ್ಯ ತಂದು ಕೊಟ್ರು ಅಂತೇಳಿ ಎಲ್ಲಿ ಹೇಳ್ತೈತಿಪ್ಪ ಅಂದ್ರ ಇತಿಹಾಸದೊಳಗೆ ಹೇಳ್ತೈತಿ. ಅವ್ರ ಬಗ್ಗೆ ಎಲ್ಲಾ ನಾವು ತಿಳ್ಕೊಬೇಕಂದ್ರ ನಾವು ಇತಿಹಾಸಕ್ಕ ಹೋಗ್ಬೇಕು. ಅದಕ್ಕೆ ನಾವು ಇತಿಹಾಸವನ್ನ ಅಧ್ಯಯನ ಮಾಡ್ಲೇಬೇಕು. ಇತಿಹಾಸವನ್ನ ಅಧ್ಯಯನ ಮಾಡಿದಾಗ ಮಾತ್ರ ನಮಗ ಹಿಂದಿನ ಸಾಹಸದ ಕಥೆಗಳು, ನಮ್ಮ ಪೂರ್ವಜರ ಶೌರ್ಯದ ಕಥೆಗಳು ಎಲ್ಲ ನಮ್ಗ ಗೊತ್ತಾಗ್ತಾವು. ಇನ್ನ ಮೂರನೇದು ಏನಪ್ಪಾ ಅಂದ್ರೆ, ಇತಿಹಾಸ ಯಾಕೆ ಬೇಕು ಅಂತ ಅನ್ನೋದನ್ನ ಮೂರನೇ ಪಾಯಿಂಟ್ ನೋಡೋದಾದ್ರ, ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ನಮ್ಮ ಪೂರ್ವಜರು ತತ್ವ ಆದರ್ಶಗಳು, ವಿಚಾರಧಾರೆಗಳು, ಅವುಗಳನ್ನ ನಾವು ಮುಂದಿನ ತಲೆಮಾರುಗಳಿಗೆ ತಗೊಂಡು ಹೋಗೋದು. ನಮ್ಮ ತಾತ ಇಷ್ಟು ಒಳ್ಳೆ ವ್ಯಕ್ತಿಯಾಗಿದ್ದ, ಅವ್ ನಮ್ದು ರಾಜ ಮನೆತನ ಆಗಿತ್ತು, ನಮ್ಮ ಅಜ್ಜ ಇಂತಿಂತ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದ, ಅಥವಾ ನಮ್ಮ ರಾಜರು ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂತ ರಾಜರು ಇಂಥ ದೇವಸ್ಥಾನಗಳನ್ನ ಕಟ್ಟಿಸಿದ್ರು. ಉದಾಹರಣೆಗೆ ಈಗ ಲಕ್ಷ್ಮೇಶ್ವರದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನ, ಅದು ನಮ್ಮ ಪೂರ್ವಜರು ಕಟ್ಟಿಸಿರ್ತಕ್ಕಂಥದ್ದು.
ಅದನ್ನ ನಾವು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ಬೇಕು. ಹಾಗೆ ಇನ್ನ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ, ನಾವು ಏನೋ ಒಂದು ಹೋರಾಟವನ್ನ ಮಾಡ್ಬೇಕಂದ್ರ ಅಹಿಂಸಾ ಮಾರ್ಗವನ್ನ ಯಾರಿಗೂ ಹಿಂಸೆಯನ್ನ ಕೊಡಬಾರದು ಅನ್ನೋದನ್ನ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರು. ಅಂತ ವಿಚಾರಗಳನ್ನ ನಮ್ಗ ಇತಿಹಾಸ ತಿಳಿಸ್ತೈತಿ. ಅಂತ ಇತಿಹಾಸ ತಿಳಿಸಿದ ಅಂಶಗಳನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ, ಮುಂದೆ ಬರ್ತಕ್ಕಂತಹ ಮಕ್ಕಳಿಗೆ ಆ ವಿಷಯಗಳನ್ನ ಕಲ್ಪಿಸುವಂತ ಕೆಲಸವನ್ನ ಇತಿಹಾಸ ಮಾಡ್ತೈತಿ. ಅದಕ್ಕೆ ನಾವು ಇತಿಹಾಸವನ್ನ ಓದ್ಬೇಕು. ಇಲ್ಲಿ ಭೂತ ವರ್ತಮಾನಗಳ ಸೇತುವೆ ಭವಿಷ್ಯತ್ತಿಗೆ ಮಾರ್ಗದರ್ಶಿ ಅಂದ್ರೆ ಹಿಂದೆ ಏನಾಗೈತಲ್ಲ, ಆ ಹಿಂದೆ ಆಗಿ ಹೋಗಿರ್ತಕ್ಕಂತ ಎಲ್ಲಾ ಘಟನೆಗಳನ್ನ ಇವತ್ತು ವರ್ತಮಾನ ಕಾಲದೊಳಗೆ ಅದೀವಿ ನಾವು. ಈಗ ಇರುವುದು ವರ್ತಮಾನ ಕಾಲ, ಹಿಂದೆ ಆಗಿರ್ತಕ್ಕಂಥದ್ದು ಭೂತಕಾಲ, ಮುಂದೆ ಆಗೋದು ಭವಿಷ್ಯತ್ ಕಾಲ. ಹಿಂದೆ ಆಗಿ ಹೋಗಿರ್ತಕ್ಕಂತ ಭೂತಕಾಲದ ಘಟನೆಗಳನ್ನ ಇವತ್ತು ನಾವು ವರ್ತಮಾನ ಕಾಲದೊಳಗೆ ಈಗ ಸದ್ಯಕ್ಕೆ ಏನ್ ಮಾಡ್ಬೇಕು, ಅಲ್ಲಿ ಹಿಂದಾಗಿದ್ದ ತಪ್ಪುಗಳನ್ನ ತಿದ್ದುಕೊಂಡು ಮುಂದಿನ ನಮ್ಮ ಜೀವನವನ್ನ ಸುಂದರವಾಗಿ, ಯಾವುದೇ ಕಳಂಕ ಇಲ್ಲದೆ ಒಳ್ಳೆ ಉತ್ತಮ ಜೀವನವನ್ನ ನಡೆಸಬೇಕು ಅಂತಂದ್ರ ಈ ಇತಿಹಾಸ ನಮಗ ಬೇಕು. ಅದಕ್ಕ ನಮ್ಮ ಪೂರ್ವಜರ ತತ್ವ ಆದರ್ಶಗಳು, ವಿಚಾರಧಾರೆಗಳು ಅವುಗಳನ್ನ ಮುಂದಿನ ತಲೆಮಾರಿಗೆ ತಲುಪಿಸುವಂತ ಕೆಲಸ ಇತಿಹಾಸ ಮಾಡ್ತೈತಿ. ಅಂತ ಇತಿಹಾಸವನ್ನ ನಾವು ಓದ್ಲೇಬೇಕಾಗತ್ತ. ಇನ್ನ 4ನೇ ಪಾಯಿಂಟ್ ಏನಪ್ಪಾ ಅಂದ್ರ, ಒಂದು ಘಟನೆ ಯಾವಾಗ ನಡೀತು, ಎಲ್ಲಿ ನಡೀತು, ಹೇಗೆ ನಡೀತು ಅನ್ನೋದನ್ನ ತಿಳ್ಕೊಬೇಕಾದ್ರ ನಾವು ಇತಿಹಾಸಕ್ಕ ಹೋಗ್ಬೇಕು. ಅದಕ್ಕೋಸ್ಕರ ನಮ್ಗ ಇತಿಹಾಸ ಬೇಕು. ಇನ್ನ 5ನೇ ಪಾಯಿಂಟ್, ತ್ಯಾಗ ಬಲಿದಾನಗಳನ್ನ, ಶೌರ್ಯ ಪರಾಕ್ರಮಗಳನ್ನ ಕಲಿಯೋದ್ರ ಜೊತೆಗೆ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ಇತಿಹಾಸ ಮಾಡ್ತೈತಿ. ತ್ಯಾಗ, ನಮ್ಮ ಪೂರ್ವಜರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು, ಬಲಿದಾನ ಮಾಡಿದ್ರು. ಮತ್ತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಂತವರು ಶೌರ್ಯ ಸಾಹಸ ಪರಾಕ್ರಮಗಳಿಂದ ಹೋರಾಟ ಮಾಡಿದ್ರು. ಶಿವಾಜಿ ಮಹಾರಾಜರು ಶೌರ್ಯದಿಂದ ಹೋರಾಟ ಮಾಡಿದ್ರು. ಹೀಗೆ ನಾವು ಎಲ್ಲಾ ಅಂಶಗಳನ್ನ ಎಲ್ಲಿ ತಿಳ್ಕೊಳ್ತೀವಿ ಅಂತಂದ್ರ ಇತಿಹಾಸದೊಳಗೆ ತಿಳ್ಕೊತೀವಿ. ಅವ್ರ ಬಗ್ಗೆ ಎಲ್ಲಾ ಏನಾದ್ರೂ ಮಾಹಿತಿ ನಮಗ್ ಬೇಕಂತಂದ್ರ ನಾವು ಇತಿಹಾಸಕ್ಕ ಹೋಗ್ಬೇಕು. ಅದಕ್ಕೆ ಇತಿಹಾಸ ಅಧ್ಯಯನ ಮಾಡೋದು ಬಹಳಷ್ಟು ಮುಖ್ಯ ಆಗ್ತೈತಿ. ಇನ್ನ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಇತಿಹಾಸ ಪರಿಚಯ ಮಾಡ್ತೈತಿ. ಇತಿಹಾಸ ಪರಿಚಯ ಮಾಡೋದ್ರ ಜೊತೆಗೆ ನಮ್ಗ ಅಭಿಮಾನವನ್ನ ಬೆಳೆಸ್ತೈತಿ, ಗೌರವವನ್ನ ಮೂಡಿಸ್ತೈತಿ. ಹೆಂಗಪ್ಪ, ನಮ್ಮ ದೇಶ ಇವತ್ತು ನಮ್ಮ ದೇಶದಕ್ಕ ಬಹಳಷ್ಟು ಗೌರವ ಇದೆ. ವೇದ ಉಪನಿಷತ್ತುಗಳ ಕಾಲದಿಂದನೂ ಕೂಡ ನಮ್ಮ ದೇಶವನ್ನ ಗೌರವಿಸ್ತಾರ. ಇವತ್ತು ಸೊನ್ನೆಯನ್ನ ಕಂಡು ಹಿಡಿಯೋದ್ರಿಂದ ಹಿಡ್ಕೊಂಡು ಜಗತ್ತಿನ ಅತಿ ದೊಡ್ಡ 2 ಮಹಾಕಾವ್ಯಗಳು ರಾಮಾಯಣ ಮಹಾಭಾರತಗಳು ಜಗತ್ತಿನ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದ ಆಗ್ಯಾವ. ಇಂಗ್ಲಿಷ್ ನಿಂದ ಹಿಡ್ಕೊಂಡು ಎಲ್ಲಾ ಭಾಷೆಗಳಿಗೂ ಅನುವಾದ ಆಗಿ ಜಗತ್ತಿನ ಬೇರೆ ಬೇರೆ ಜನರು ಕೂಡ ಅವುಗಳನ್ನ ಓದ್ತಾರ. ಈ ಸಂಸ್ಕೃತಿ ಇಡೀ ಜಗತ್ತಿಗೆನ ತಲುಪಿರ್ಬೇಕಾದ್ರ ಅದನ್ನ ನಮ್ಗ ತಿಳಿಸೋದು ಮತ್ತೆ ಇಡೀ ಜಗತ್ತಿಗೆ ತಿಳಿಸುವಂತ ಕೆಲಸ ಮಾಡಿದ್ ಯಾವ್ದಪ್ಪ ಅಂದ್ರೆ ಇತಿಹಾಸ. ಅದಕ್ಕೋಸ್ಕರ ನಾವು ಇತಿಹಾಸವನ್ನ ಓದ್ಬೇಕು. ಈ ಇತಿಹಾಸದಿಂದ ನಮ್ಗೆ ಬಹಳಷ್ಟು ಉಪಯೋಗ ಐತಿ. ಇತಿಹಾಸವನ್ನ ಅದಕ್ಕೆ ನಾವೇನ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಗೆ ಇತಿಹಾಸ ಬೇಕು. ಹಂಗಂದ್ರೆ ಈ ಇತಿಹಾಸವನ್ನ ರಚನೆ ಮಾಡೋದಕ್ಕ ಏನೇನು ಆಧಾರಗಳು ಬೇಕು? ಇತಿಹಾಸ ಇತಿಹಾಸ ಅಂತೀವಲ್ಲ, ಇತಿಹಾಸವನ್ನ ಸುಮ್ಮನೆ ನಾವು ರಚನೆ ಮಾಡಕ್ ಆಗುದಿಲ್ಲ. ಇತಿಹಾಸ ಅಂದ್ರ ಅದಕ್ಕೆ ಆಧಾರಗಳು ಬೇಕು. ಮುಖ್ಯವಾಗಿ ಆಧಾರಗಳು ಬೇಕು. ಒಬ್ಬ ವ್ಯಕ್ತಿ ಬಗ್ಗೆ, ಒಬ್ಬ ರಾಜನ ಬಗ್ಗೆ ಹೇಳ್ಬೇಕಂದ್ರ ನಮ್ಗ ಏನ್ ಬೇಕು ಅಂತಂದ್ರ ಆತನ ಕಾಲ, ಆತ ಹುಟ್ಟಿದ ಸ್ಥಳ, ಅವನು ಹೋರಾಟ ಮಾಡಿದಂತ ಯಾರ್ಯಾರ ಜೊತೆಗೆ ಹೋರಾಟ ಮಾಡಿದ ಅವನ್ನ ಸಾಕ್ಷಿ ಸಮೇತ ನಾವು ತೋರಿಸ್ಬೇಕಾಗತ್ತ. ಅವಾಗ ಮಾತ್ರ ಇತಿಹಾಸ ಅನಿಸ್ಕೊಳ್ತೈತಿ. ಇಲ್ಲ ಅಂದ್ರೆ ಇತಿಹಾಸ ಏನಾಗ್ಬಿಡ್ತೈತಿ ಅಂದ್ರ ಒಂದ್ ಕತೆ ಆಗ್ಬಿಡ್ತೈತಿ. ಈಗ ನಾವು ಹೇಳ್ತೇವಲ್ಲ, ಕತೆ ಹೇಳ್ತಾರಲ್ಲ ನಿಮ್ ಅಜ್ಜ ಎಲ್ಲ, ಒಂದಾನೊಂದು ಕಾಲದೊಳಗ ಒಬ್ಬ ರಾಜ ಇದ್ದ, ಅವ ಒಂದ್ ಯುದ್ಧ ಮಾಡಿದ. ಯಾವ ರಾಜ ಯಾರ ಜೊತೆ ಯುದ್ಧ ಮಾಡಿದ? ಇದು ಕತೆ. ಇದು ಒಂದಾನೊಂದು ಕಾಲದೊಳಗ ಒಬ್ಬ ರಾಜ ಇದ್ದ, ಆ ರಾಜ ಇನ್ನೊಬ್ಬ ರಾಜನ ಜೊತೆ ಯುದ್ಧ ಮಾಡಿದ. ಹಿಂಗ್ ಹೇಳ್ತೀವಲ್ಲ, ಇದು ಕತೆ ಅಂತೀವಿ ನಾವು. ಇದು ಇತಿಹಾಸ ಅನ್ನೋಂಗಿಲ್ಲ, ಇದು ಕತೆ ಅಂತೀವಿ ನಾವು. ಇದಕ್ಕ ಆಧಾರಗಳನ್ನ ಒದಗಿಸಿದಾಗ ಅದು ಇತಿಹಾಸ ಆಗ್ತತಿ. ಉದಾಹರಣೆಗೆ ಸಾಮಾನ್ಯ ಶಕ ಪೂರ್ವ 261 ಪಾಟಲಿಪುತ್ರದಲ್ಲಿ ಅಶೋಕ ಅಂತಕ್ಕಂತಹ ರಾಜನು ಕಳಿಂಗ ಯುದ್ಧವನ್ನು ಮಾಡಿದನು.
ಇದು ಇತಿಹಾಸ. ಮೊದಲು ಹೇಳಿದ್ನಲ್ಲ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಅದು ಇತಿಹಾಸ ಆಗುದಿಲ್ಲ, ಅದು ಕತೆ ಆಗ್ತತಿ. ಇದು ಇತಿಹಾಸಕ್ಕೂ ಮತ್ತು ಕತೆಗಿರ್ತಕ್ಕಂತ ವ್ಯತ್ಯಾಸ. ಅಂದ್ರೆ ಇಲ್ಲಿ ನಾವು ಇತಿಹಾಸವನ್ನ ಹೇಳ್ಬೇಕಂತಂದ್ರೆ ನಮಗೆ ಮುಖ್ಯವಾಗಿ ಮೂಲಾಧಾರಗಳು ಬೇಕು, ಆಧಾರಗಳು ಬೇಕು, ಸಾಕ್ಷಿಗಳು ಬೇಕು. ಈ ಕೋರ್ಟ್ನೊಳಗ ಯಾವ್ದಾದ್ರು ಒಂದು ಕೇಸ್ ನಡೆದ್ರ ಸಾಕ್ಷಿ ಕೇಳ್ತಾರಲ್ಲ, ಹಂಗ ಇತಿಹಾಸಕ್ಕೂ ಕೂಡ ಮೂಲಾಧಾರಗಳು ಬೇಕು, ಸಾಕ್ಷಿಗಳು ಬೇಕು. ಹಂಗಂದ್ರೆ ಈ ಮೂರನೇ ಸಾಮರ್ಥ್ಯಕ್ಕೆ ಬರೋಣ ನಾವು. ಇತಿಹಾಸದ ರಚನೆಯಲ್ಲಿ ಆಧಾರಗಳ ಅಥವಾ ಮೂಲಾಧಾರಗಳ ಪಾತ್ರ ಏನು, ಯಾಕೆ ಬೇಕು ಮೂಲಾಧಾರಗಳು ನೋಡೋಣ. ಇತಿಹಾಸವನ್ನ ಹೇಗೆ ರಚಿಸಬೇಕು ಎಂಬುದನ್ನ ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟವನು ಯಾರಪ್ಪ ಅಂದ್ರ ಗ್ರೀಕ್ ದೇಶದ ಹೆರೋಡೋಟಸ್. ನೋಡ್ರಿ, ಇತಿಹಾಸದ ಪಿತಾಮಹ, ಇದನ್ನ ನೆನಪಿಟ್ಕೊಡ್ರಿ. ಇತಿಹಾಸದ ಪಿತಾಮಹ ಯಾರು ಅಂದ್ರ ಹೆರೋಡೋಟಸ್. ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ಯಾಕೆ ಇವನಿಗೆ ಇತಿಹಾಸದ ಪಿತಾಮಹ ಅಂದ್ರು? ಬೇರೆದವ್ರಿಗೆ ಯಾಕೆ ಅನ್ಲಿಲ್ಲ, ನಮ್ಗೆ ಯಾಕೆ ಅನ್ಲಿಲ್ಲ, ನಿಮ್ಗೆ ಯಾಕೆ ಅನ್ಲಿಲ್ಲ? ಇವನ್ಗೆ ಈತನ್ಗೆ ಹೆರೋಡೋಟಸ್ನ್ಗೆ ಯಾಕೆ ಇತಿಹಾಸದ ಪಿತಾಮಹ ಅಂತ ಕರೆದ್ರು? ರಚಿಸೋದ್ ಹೆಂಗ ಅನ್ನೋದು, ಇತಿಹಾಸವನ್ನು ಮೊದಲ ಬಾರಿ ರಚಿಸಿದವರಿ. ವೆರಿ ಗುಡ್. ನೋಡ್ರಿ, ಅಲ್ಲಿವರೆಗೂ ಹಂಗಂದ್ರ ನಮ್ ಭಾರತ ದೇಶದೊಳಗ ಇವ್ ನಮ್ ಭಾರತ ದೇಶದವ್ರಲ್ಲ, ಇವ್ರು ಗ್ರೀಕ್ ದೇಶದವ್ರು. ಅಲ್ಲಿವರೆಗೂ ಹಂಗಾರ ನಮ್ ಭಾರತ ದೇಶದೊಳಗ ಇತಿಹಾಸ ಅನ್ನೋದು ಇರ್ಲೇ ಇಲ್ಲನು. ಇತಿಹಾಸವನ್ನು ಯಾರು ರಚನೆ ಮಾಡಿದ್ದಿಲ್ಲೇನು? ನೋಡೋಣ. ಇವರು ಹೆರೋಡೋಟಸ್ಗಿಂತ ಅಂದ್ರೆ ಯುರೋಪಿಯನ್ನರಿಗಿಂತ ಮುಂಚಿತವಾಗಿ ನಮ್ಮ ಭಾರತ ದೇಶದಲ್ಲಿ ಏನಪ್ಪಾ ಅಂತಂದ್ರ ಈ ಪುರಾಣ, ಐತಿಹ್ಯಗಳು, ಮತ್ತ ಇವೇನು ವೇದ ಉಪನಿಷತ್ತು ಇದ್ವಲ್ಲ, ಸ್ಮೃತಿಗಳು ಅಂತ ಕರಿತಿದ್ವು. ಅವೆಲ್ಲ ಏನಪ್ಪಾ ಅಂತಂದ್ರ ಬಾಯಿಂದ ಬಾಯಿಗೆ ಬರ್ದಿರ್ಲಿಲ್ಲ. ಅವನು ಬಾಯಿಂದ ಬಾಯಿಗೆ, ಜನರ ಬಾಯಿಂದ ಬಾಯಿಗೆ ಹಂಗೆ ಹೋಗ್ತಾ ಇದ್ವು. ಬಟ್ ಈ ಯುರೋಪಿಯನ್ನರು ಬಂದ ಮೇಲೆ ಏನಾಯ್ತಪ್ಪ ಅಂತಂದ್ರ ಇವರು ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಕತ್ರು. ಈಗ ಬ್ರಿಟಿಷರು, ಫ್ರೆಂಚರು ನಮ್ ದೇಶಕ್ಕ ಬಂದ್ರಲ್ಲ, ಬ್ರಿಟಿಷರು ಬಂದ್ರಲ್ಲ ನಮ್ ದೇಶಕ್ಕ. ಆ ಬ್ರಿಟಿಷರು ಇಲ್ಲಿ ಆಳ್ವಿಕೆ ಮಾಡುವಾಗ ಅವ್ರಿಗೆ ಇಲ್ಲಿ ಅಧ್ಯಯನ ಮಾಡಕತ್ರು. ಅಧ್ಯಯನ ಮಾಡಿ ಅವನ್ನ ವ್ಯವಸ್ಥಿತವಾಗಿ ಬರ್ದಿಡಾಕತ್ರ ಅವ್ರು. ಅಲ್ಲಿವರೆಗೂ ನೊಳಗ ಬರೆಯುವಂತ ಹಂಗೆ ಬಾಯಿಂದ ಬಾಯಿಗೆ ಈ ರೀತಿ. ಇವ್ರು ಬಂದ್ಮೇಲೆ ಏನ್ ಮಾಡಿದ್ರು, ವ್ಯವಸ್ಥಿತವಾಗಿ ಅಧ್ಯಯನ ಮಾಡಕತ್ರು. ಈ ಸರ್ ಏನಕ್ಕೆ ಹಲವು ಸಂಗ್ರಹಿ ಅಂತಂದ್ರ ಹಿಸ್ಟೋರಿ ಅಂತ ಕರ್ದ, ಹಿಸ್ಟೋರಿಯಾ ಅಂತ ಕರ್ದ. ಅದಕ್ಕೂ ಅಂತಕ್ಕಂತ ಪದವನ್ನ ಮೊಟ್ಟ ಮೊದಲಿಗೆ ಬಳಸಿದವನು, ಹಿಸ್ಟ್ರಿ ಅಂತಕ್ಕಂತ ಪದವನ್ನ ಸರ್ ಇತಿಹಾಸದ ಪಿತಾಮಹ ಅಂತಾರ. ಏನಂತಾರ? ಇತಿಹಾಸದ ಸರಿ. ಈಗ ನೋಡೋಣ ಹಂಗಾರ ಇತಿಹಾಸ ರಚನೆಯೊಳಗ ಯಾವ್ಯಾವ ಆಧಾರಗಳು ಬೇಕು. ನಾವ್ ಹಂಗ ಇತಿಹಾಸ ಅಂತ ಕರೆಯಕ್ ಆಗುದಿಲ್ಲ. ಈಗ ನಾ ಏನೋ ಹೇಳ್ಬಿಡ್ತೀನಿ, ನಮ್ಮ ಅಜ್ಜ ಇದ್ದ, ಅವನು ಬಹಳ ಜಗ್ಗ ರಾಜರ ಜೊತೆ ಯುದ್ಧ ಮಾಡಿದ, ಅಷ್ಟು ಹೋರಾಟ ಮಾಡಿದ ಅಂತ ನಾವ್ ಹೇಳಿದ್ರ ಅದು ಇತಿಹಾಸ ಆಗುದಿಲ್ಲ. ಹಂಗಾರ ಸಾಕ್ಷಿ ಕೊಡಪ್ಪ, ನಿಮ್ ಅಜ್ಜ ಏನು ಯುದ್ಧ ಮಾಡಿದ, ಯಾರ ಜೊತೆ ಯುದ್ಧ ಮಾಡಿದ ಅಂತ ಕೇಳ್ತಾರ. ಅದಕ್ಕೋಸ್ಕರ ನಮ್ಗೆ ಏನ್ ಬೇಕಂತಂದ್ರ ಆಧಾರಗಳು ಬೇಕು. ಆಧಾರಗಳನ್ನ ಇಟ್ಟಾಗ ಅದು ನಿಜವಾದ ಇತಿಹಾಸ ಆಗ್ತತಿ, ಇಲ್ಲ ಅಂದ್ರೆ ಅದೊಂದು ಕಟ್ಟು ಕತೆ ಆಗ್ಬಿಡ್ತೈತಿ. ಈಗ ನೋಡು, ಇತಿಹಾಸದೊಳಗೆ ಇತಿಹಾಸದ ಆಧಾರಗಳಲ್ಲಿ ಎರಡು ಪ್ರಕಾರ. ಮೊದಲನೇದಾಗಿ ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು ಅಂತ ಎರಡು ಆಧಾರಗಳು ಬರ್ತವು. ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯಿಕ ಆಧಾರಗಳು
ನಮ್ಮ ರೇಷನ್ ಕುಟುಂಬ ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಹಾ ಸರಿ, ಕಾಣಿಸ್ತಾ ಇದೆ ಸ್ಕ್ರೀನು? ಕಾಣಿಸ್ತಾ ಇದೆ ಸ್ಕ್ರೀನ್? ಇತಿಹಾಸದ ಆಧಾರಗಳಲ್ಲಿ ಪ್ರಕಾರಗಳು. ಹಾ, ಓಕೆ. ಮೊಟ್ಟ ಮೊದಲನೇದಾಗಿ ನೋಡ್ರಿ, ಸಾಹಿತ್ಯಿಕ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂತಂದ್ರೆ ಏನ್ಪಾ? ಸಾಹಿತ್ಯ ಅಂದ್ರೇನು? ನಾವೇನ್ ಬರ್ದಿಟ್ಟಿರ್ತೇವಲ್ಲ, ಪುಸ್ತಕಗಳು, ಗ್ರಂಥಗಳು, ಲೇಖನಿಗಳು, ಶಾಸನಗಳು, ಇವುಗಳನ್ನೆಲ್ಲ ಬರ್ದಿಟ್ಟಿರ್ತೇವಲ್ಲ, ಇವಕ್ಕ ಬರವಣಿಗೆ ಇದು ಲಿಖಿತ ಸಾಹಿತ್ಯ ಆಗ್ತತಿ. ಹಾಗೆ ಬಾಯಿಂದ ಬಾಯಿಗೆ, ಜನರ ಬಾಯಿಂದ ಬಾಯಿಗೆ ಹಿಂದಿನ ಹಾಡು, ಕಥೆಗಳು, ಲಾವಣಿಗಳು ಏನ್ ಹೇಳ್ತಾ ಬರ್ತಾರಲ್ಲ, ಅವು ಏನಾಗ್ತಾವಂತಂದ್ರ ಮೌಖಿಕ ಸಾಹಿತ್ಯ ಆಗ್ತಾವ. ಅಂದ್ರ ಸಾಹಿತ್ಯ ಅಂದ್ರೆ ಏನಪ್ಪಾ? ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ ಸಂಗತಿಗಳನ್ನ ನಾವು ಸಾಹಿತ್ಯ ಅಂತ ಕರಿತೀವಿ. ಈ ಸಾಹಿತ್ಯದ ಆಧಾರಗಳಲ್ಲಿ 2 ಪ್ರಕಾರ ಬರ್ತಾವು. ಮೊದಲನೇದಾಗಿ ಲಿಖಿತ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದ್ರೆ ನಾ ಈಗ ಹೇಳಿದ್ನಲ್ಲ, ಬರೆದಿಟ್ಟಿರ್ತಕ್ಕಂಥದ್ದು, ಹಿಂದೆ ನಡೆದು ಹೋದ ಘಟನೆಗಳನ್ನ ಗ್ರಂಥಗಳ ರೂಪದಲ್ಲಿ, ಪುಸ್ತಕಗಳ ರೂಪದಲ್ಲಿ, ಶಾಸನಗಳ ರೂಪದಲ್ಲಿ ಬರೆದಿಟ್ಟಿರ್ಬೇಕು. ಅಂತವುಗಳಿಗೆ ಲಿಖಿತ ಸಾಹಿತ್ಯ ಅಂತ ಕರಿತೀವಿ ನಾವು. ಅಂತವುಗಳಲ್ಲಿ ಲಿಖಿತ ಸಾಹಿತ್ಯ ಅಂತ ಕರಿತೀವಿ. ಈ ಲಿಖಿತ ಸಾಹಿತ್ಯದೊಳಗ ಅಂದ್ರೆ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥ ಸಾಹಿತ್ಯದೊಳಗ ಮತ್ತೆ 2 ಪ್ರಕಾರ ಬರ್ತಾವ. ದೇಸಿ ಸಾಹಿತ್ಯ ಅಂದ್ರೆ ನಮ್ಮ ದೇಶದವರು ಬರೆದಿರ್ತಕ್ಕಂತಹ ಸಾಹಿತ್ಯ. ನಮ್ಮ ದೇಶದ ಕವಿಗಳು, ಇತಿಹಾಸಕಾರರು, ಗ್ರಂಥಕಾರರು, ಲೇಖಕರು, ಇವರೆಲ್ಲ ಏನ್ ಬರ್ದಿಟ್ಟಿರ್ತಾರಲ್ಲ, ಇವು ಎಲ್ಲ ದೇಸಿ ಸಾಹಿತ್ಯ. ಅಂದ್ರೆ ನಮ್ಮ ದೇಶದವರು ಬರ್ದಿಟ್ಟಿರ್ತಕ್ಕಂತಹ ಸಾಹಿತ್ಯವನ್ನ ದೇಸಿ ಸಾಹಿತ್ಯ ಅಂತ ಕರಿತೀವಿ. ಇನ್ನ ವಿದೇಶಿಗರು ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಪ್ರವಾಸಕ್ಕೆ ಬಂದು ಅಥವಾ ಇಲ್ಲಿ ನಮ್ಮನ್ನ ಆಳ್ವಿಕೆ ಮಾಡೋದಕ್ ಬಂದು ಅವ್ರ ಅನುಭವಗಳನ್ನ ಬರ್ದಿಟ್ಟಿರ್ತಾರ. ಅವರು ಗ್ರಂಥ ರೂಪದೊಳಗ, ಪುಸ್ತಕ ರೂಪದೊಳಗ ಅವ್ರು ಬರ್ದಿಟ್ಟಿರ್ತಾರಲ್ಲ ಬೇರೆ ದೇಶದವರು, ಅವ್ರಿಗೆ ವಿದೇಶಿ ಸಾಹಿತ್ಯ ಅಂತ ಕರೀತಾರ. ನಮ್ಮ ದೇಶದವರು ಬರ್ದಿಟ್ಟಿರ್ತಕ್ಕಂಥದಕ್ಕ ದೇಶೀಯ ಸಾಹಿತ್ಯ ಅಂತಾರ. ಬೇರೆ ದೇಶದವರು ಬರ್ದಿಟ್ಟಂತ ಸಾಹಿತ್ಯಕ್ಕ ವಿದೇಶಿ ಸಾಹಿತ್ಯ ಅಂತ ಕರೀತಾರ. ಇನ್ನ ಇದು ಲಿಖಿತ ಸಾಹಿತ್ಯ ಆಯ್ತು. ಇನ್ನು ಮೌಖಿಕ ಸಾಹಿತ್ಯ. ಮೌಖಿಕ ಅಂತಂದ್ರೆ ಜನರ ಬಾಯಿಂದ ಬಾಯಿಗೆ ಬರ್ತಕ್ಕಂಥದ್ದು. ಈಗ ಅಲಾಬಿ ಹಬ್ಬದ ಮೊಹರಂದೊಳಗ ಅಲಾಬಿ ಪದಗಳನ್ನ ಹೇಳ್ತಾರ, ಗೀಗಿ ಪದಗಳನ್ನ ಹೇಳ್ತಾರ. ಆಮೇಲೆ ಈಗ ಯಾರಾದ್ರೂ ಋತುಮತಿ ಆದ್ರ, ಆಮೇಲೆ ಏನಾದ್ರೂ ನಾಮಕರಣ ನಡೆದಾಗ ಅಜ್ಜಿಗಳೆಲ್ಲ ಹಾಡು ಹೇಳ್ತಾರಲ್ಲ, ಗೊತ್ತಲ್ಲ ನಿಮ್ಗ? ಸೋಬಾನ ಪದಗಳು ಎಲ್ಲ ಹೇಳ್ತಾರಲ್ಲ, ಹೇಳ್ತಾರಲ್ಲ. ಏನಾದ್ರೂ ಕಾರ್ಯ ನಡೆದಾಗ ನಿಮ್ಮ ಮನೆಯೊಳಗ ಹಾಡು ಹೇಳ್ತಾರ ಅಜ್ಜಿಗಳು. ನಿಮ್ಮ ತಾಯಿಯಂದಿರ ಆಗ್ಬೋದು, ನಿಮ್ಮ ಅಜ್ಜಿಯಂದಿರ ಆಗ್ಬೋದು, ಹಾಡು ಹೇಳ್ತಾರ. ಆ ಸೋಬಾನ್ ಪದಗಳನ್ನ ಎಲ್ಲಾದ್ರೂ ಪುಸ್ತಕದಾಗ ಹುಡುಕ್ರಿ ನೋಡೋಣ, ನಾವು ಸಿಗ್ತಾವ? ಎಲ್ಲಿ ಸೋಬಾನ ಪದಗಳು ಎಲ್ಲಾರು ಸಿಗ್ತಾವ ನಿಮ್ಗ? ಎಲ್ಲೂ ಸಿಗುದಿಲ್ಲ ಅವು. ಕೇವಲ ಅವು ನಿಮ್ಮ ಅಜ್ಜಿ ಬಾಯಾಗ ಅಥವಾ ನಿಮ್ಮ ತಾಯಿಯ ಬಾಯಾಗ, ನಿಮ್ಮ ಚಿಕ್ಕಮ್ಮರ ಬಾಯಾಗ, ಇಲ್ಲ ನಿಮ್ ದೊಡ್ಡಮ್ಮರ ಬಾಯಾಗ ಮಾತ್ರ ಕೇಳ್ಬೋದು ಅವನ್ನ. ಸೋಬಾನ್ ಪದಗಳು ಅವೆಲ್ಲ ಇದ್ರ ಪದಗಳು ಬರ್ತಾವ. ಆಮೇಲೆ ಇನ್ನ ರೈತರು ಹಂತಿ ಪದಗಳನ್ನ ಹಾಡ್ತಾರ. ಹಂತಿ ಪದಗಳು ಅವು ಕೂಡ ಎಲ್ಲ ಬಾಯಿಂದ ಬಾಯಿಗೆ ಬಂದಿದ್ದು. ಅವ್ರ ಅಪ್ಪರ ಹಾಡುದನ್ನ ಇವ್ರು ಕಲ್ಕೊಂಡಿರ್ತಾರ, ಇವ್ರ ಹಾಡುದನ್ನ ಇವ್ರ ಮಕ್ಳು ಕಲ್ಕೊಂಡಿರ್ತಾರ. ಹಂಗ ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥದ್ದು ಇದು ಮೌಖಿಕ. ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥ ಸಾಹಿತ್ಯವನ್ನ ಮೌಖಿಕ ಸಾಹಿತ್ಯ ಅಂತ ಕರೀತಾರ. ಇದನ್ನ ಎಲ್ಲೂ ಬರೆದಿಟ್ಟಿರಂಗಿಲ್ಲ, ಆದ್ರೂ ಕೂಡ ಇವುಗಳನ್ನ ಹಾಡ್ತಿರ್ತಾರ. ಹಿಂದೆಲ್ಲ ಸ್ವಾತಂತ್ರ್ಯ ಹೋರಾಟದ ಸಮಯದೊಳಗ ಆತು, ಆಮೇಲೆ ಪುರಾಣ ಕಾಲದೊಳಗ ಈಗ ರಾಮಾಯಣ ಮಹಾಭಾರತಗಳನ್ನೆಲ್ಲ ಮೊದಲು ಬರ್ದಿರ್ಲಿಲ್ಲ. ಅವರು ಬಾಯಿಂದಾನೇ ಹಾಡ್ತಾ ಹೋಗ್ತಿದ್ರು. ಅವು ಮೌಖಿಕ ಸಾಹಿತ್ಯ ಆಗ್ತಾವ. ಅವು ಕೂಡ ಇವತ್ತಿಗೂ ಕೆಲವೊಂದಿಷ್ಟು ಜನ ಅವುಗಳನ್ನ ಹಾಡ್ತಾ ಇರ್ತಾರ. ಅಂತವುಗಳು ಅದರಲ್ಲಿ ಮುಖ್ಯವಾಗಿ ಲಾವಣಿ ಪದ ಬರ್ತಾವು. ಇನ್ನ ಜಾನಪದ ಕಥೆಗಳನ್ನ ಹೇಳ್ತಾರಲ್ಲ, ಜಾನಪದ ಕಥೆಗಳು ಅವು ಆಗಿರ್ಬೋದು. ಇನ್ನ ಐತಿಹ್ಯಗಳು ಅಂತ ಬರ್ತಾವು. ಇವೆಲ್ಲ ಏನಪ್ಪಾ ಅಂತಂದ್ರ ಮೌಖಿಕ ಸಾಹಿತ್ಯ ಅಂತ ಕರಿತಾರೆ. ಇವಕ್ಕ ಅಂದ್ರ ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥ ಸಾಹಿತ್ಯಗಳು. ಈಗ ನಿಮ್ ಪುಸ್ತಕದೊಳಗೆ ಇತಿಹಾಸದ ಆಧಾರಗಳು ಅಂತೇಳಿ ಐತಲ್ಲ, ನೋಡ್ರಿಲ್ಲ ಇದನ್ನ? ಇದು ಕಾಣಿಸುತ್ತಲ್ಲ ನಿಮ್ಗ? ಇತಿಹಾಸದ ಆಧಾರಗಳು. ನೋಡ್ರಿ,
ನೋಡ್ರಿ ಕಾಣ್ಸಾಕತೈತ್ರಿ ಈ ಸರ್. ಇತಿಹಾಸದ ಆಧಾರಗಳು ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇತಿಹಾಸದ ಆಧಾರಗಳು. ಇದರಲ್ಲಿ 2 ಭಾಗ. ಇಷ್ಟೊತ್ ನಾ ಹೇಳಿದ್ನಲ್ಲ, ಒಂದನೇದ್ದು ಸಾಹಿತ್ಯಿಕ ಆಧಾರಗಳು, ಎರಡನೇದ್ದು ಪುರಾತತ್ವ ಆಧಾರಗಳು. ನಾವೀಗ ಇಲ್ಲಿವರೆಗೂ ನಿಮ್ಗ ಸಾಹಿತ್ಯಿಕ ಆಧಾರಗಳನ್ನ ಹೇಳಿದೆ. ಲಿಖಿತ ಸಾಹಿತ್ಯದ ಬಗ್ಗೆ ಹೇಳಿದೆ, ಮೌಖಿಕ ಸಾಹಿತ್ಯದ ಬಗ್ಗೆ ಹೇಳಿದೆ. ಲಿಖಿತ ಅಂದ್ರ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥದ್ದು, ಬರೆದು ಇಟ್ಟಿರ್ಬೇಕು ಅವನ್ನ, ಅವು ಲಿಖಿತ ಸಾಹಿತ್ಯ. ಬರೆದು ಇಡ್ಲಾರ್ದು ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥದ್ದು ಮೌಖಿಕ ಸಾಹಿತ್ಯ. ಇನ್ನ ಅದ್ರ ಕೆಳಗಡೆ ಬರ್ರಿ, ಲಿಖಿತ ಸಾಹಿತ್ಯದೊಳಗೆ ಮತ್ತೆ 2 ಭಾಗ ಮಾಡ್ಯಾರ ನೋಡ್ರಿ, ಕಾಣಿಸುತ್ತಾ? ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತೇಳಿ. ದೇಶೀಯ ಸಾಹಿತ್ಯ ಮತ್ತ ವಿದೇಶಿ ಸಾಹಿತ್ಯ ಅಂತ ಮತ್ತ 2 ಭಾಗ ಮಾಡ್ಯಾರ. ಈ ಕಡೆ ಬಂದ್ರ ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯದೊಳಗ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು ಅಂತ ಬರ್ತಾವು. ಈ ಕಡೆ ಬರ್ರಿ, ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು. ಈಗ ನಾವು ಇಲ್ಲಿವರೆಗೂ ಸಾಹಿತ್ಯದ ಆಧಾರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಪುರಾತತ್ವ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಪುರಾತತ್ವ ಆಧಾರದೊಳಗೆ ನೋಡ್ರಿ, ಸ್ಮಾರಕಗಳು ಬರ್ತಾವು, ನಾಣ್ಯಗಳು ಬರ್ತಾವು, ಶಾಸನಗಳು ಬರ್ತಾವು, ಹಾಗ ಇತರೆ ಅವಶೇಷಗಳು ಬರ್ತಾವು. ಹಂಗಾರೆ ಪುರಾತತ್ವ ಆಧಾರ ಅಂದ್ರೆ ಏನು? ಪುರಾತತ್ವ ಆಧಾರ ಅಂದ್ರೆ ಏನು? ಯಾವ್ದಕ್ ನಾವು ಪುರಾತತ್ವ ಆಧಾರ ಅಂತ ಕರಿಬೇಕು? ಹಿಂದಿನ ಕಾಲದೊಳಗ ಈ ರಾಜ ಮಹಾರಾಜರು ನಿರ್ಮಿಸಿರ್ತಕ್ಕಂತಹ ಭೌತಿಕ ವಸ್ತುಗಳು, ಅವು ಮಡಿಕೆ ಚೂರುಗಳಾಗಿರ್ಬಹುದು, ನಾಣ್ಯಗಳಾಗಿರ್ಬಹುದು, ಸ್ಮಾರಕಗಳಾಗಿರ್ಬಹುದು, ದೇವಸ್ಥಾನಗಳಾಗಿರ್ಬಹುದು, ಇವುಗಳನ್ನ ಏನಂತೀವಿ ನಾವು? ಪುರಾತತ್ವ ಆಧಾರಗಳು ಅಂತ ಕರಿತೇವಿ. ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರೆ ಅವಶೇಷಗಳನ್ನ ನಾವು ಪುರಾತತ್ವ ಆಧಾರಗಳು ಅಂತ ಕರಿತೇವೆ. ಇನ್ನ ನೋಡ್ರಿ, ಪುರಾತತ್ವ ಆಧಾರಗಳು, ಶಾಸನಗಳು, ನಾಣ್ಯಗಳು ಮತ್ತ ಇತರ ಅವಶೇಷಗಳು. ಶಾಸನ, ಈಗ ಒಬ್ಬ ರಾಜ ಒಂದು ಪ್ರದೇಶಕ್ಕೆ ಹೋಗಿ ಯುದ್ಧ ಮಾಡಿರ್ತಾನ. ಆ ಯುದ್ಧ ಯಾರ ಜೊತೆ ಮಾಡ್ದೆ, ಯಾಕೆ ಮಾಡ್ದೆ ಅನ್ನೋದನ್ನ ಬರ್ದಿಟ್ಟಿರ್ತಾನ. ಸೋಮೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ನೀವು ಅಲ್ಲಿ ಹೊರಗಡೆ ಎಲ್ಲಾ ಕಲ್ಲಿನೊಳಗ ಬರವಣಿಗೆ ಬರ್ದಿರ್ತಕ್ಕಂತಹ ಕಲ್ಲುಗಳನ್ನ ಇಟ್ಟಾರ. ಅವುಗಳಿಗೆ ಶಾಸನಗಳು ಅಂತ ಕರೀತಾರೆ. ಆ ಶಾಸನಗಳು ಏನ್ ಹೇಳ್ತಾವಪ್ಪ ಅಂದ್ರ, ರಾಜ ದೇವಸ್ಥಾನಕ್ಕ ಏನ್ ದಾನ ದತ್ತಿ ಕೊಟ್ಟ ಅನ್ನೋದನ್ನ ಹೇಳ್ತಾವು, ಯಾರ ಜೊತೆ ಯುದ್ಧ ಮಾಡಿದ ಅನ್ನೋದನ್ನ ಹೇಳ್ತಾವು. ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡ್ತೀವಿ? ಆ ರಾಜನ ಬಗ್ಗೆ ತಿಳ್ಕೊಂತೀವಿ. ಶಾಸನಗಳು. ಇನ್ನ ನಾಣ್ಯಗಳು, ರಾಜ ಅವನ ಕಾಲದೊಳಗ ಈಗ ಬಂಗಾರದ ನಾಣ್ಯಗಳನ್ನ ತಯಾರು ಮಾಡಿದ್ದ, ಬೆಳ್ಳಿ ನಾಣ್ಯಗಳನ್ನ ತಯಾರು ಮಾಡಿದ್ದ, ಅವ ಯಾವ ಮುದ್ರೆ, ಅದ್ರೊಳಗ ಯಾವ ಮುದ್ರೆ ಹಾಕಿದ್ದ, ಇವುಗಳನ್ನೆಲ್ಲ ನಾವು ನೋಡಿ ಆ ಮುದ್ರೆಗಳ ಆಧಾರದ ಮೇಲೆ ಇದು ಇಂಥ ರಾಜರ ಕಾಲದ್ದು ನಾಣ್ಯ ಅಂತ ನಾವು ಗುರುತಿಸ್ತೇವೆ. ಇದು ಅವ್ರ ರಾಜರಿಗೆ ಸಂಬಂಧಪಟ್ಟಂತ ಆಧಾರ ಆಗ್ತತಿ. ಹಂಗೆ ಸ್ಮಾರಕಗಳು, ಈಗ ದೇವಸ್ಥಾನಗಳು, ನಿಮ್ಮ ಊರಲ್ಲಿರ್ತಕ್ಕಂತಹ ಹಳೇ ದೇವಸ್ಥಾನಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಅದನ್ನ ಯಾರು ಕಟ್ಸಿದ್ರು, ಯಾವಾಗ ಕಟ್ಸಿದ್ರು, ಕೆಲವೊಂದಿಷ್ಟು ಉತ್ಖನನಗಳನ್ನು ಮಾಡಿದಾಗ ದೊರೆತಿರ್ತಕ್ಕಂತ ನಾಗರಿಕತೆಗಳು ನಮ್ಗ ನಾಗರಿಕ ಕಾಲದ ಮಡಿಕೆ, ಇಂಥವುಗಳೆಲ್ಲ ಮಡಿಕೆ, ಕುಡಿಕೆ, ಕೊಡ್ಲಿ, ಕತ್ತಿ, ಗುರಾಣಿ, ಇಂಥವೆಲ್ಲ ಅವಶೇಷ ಇತರ. ಇನ್ನ ಯುರೋಪಿಯನ್ನರು ನಮ್ಮ ಭಾರತ ದೇಶಕ್ಕ ಯುದ್ಧ ಇದಕ್ಕ ದಾಳಿ ಮಾಡಿದ್ರಲ್ಲ, ಅವರು ಬಂದ ಭಾರತೀಯರಿಗೆ ಇತಿಹಾಸ ಬರೀ ಪುರಾಣ ಇಂಥದ್ರ ಮುಖಾಂತರ ಮಾತ್ರ ಗೊತ್ತಿತ್ತು. ಪ್ರಾಚೀನ ಕಾಲದೊಳಗ ಅವ್ರಿಗೆ ಗೊತ್ತಿದ್ದು ಪುರಾಣ, ವೇದ, ಉಪನಿಷತ್, ಸ್ಮೃತಿ ಇಷ್ಟ ಮಾತ್ರ ಗೊತ್ತಿತ್ತು ಅವ್ರಿಗೆ. ಆದ್ರ ಯುರೋಪಿಯನ್ನರು ಬಂದ ಮೇಲೆ ಇತಿಹಾಸವನ್ನ ರಚಿಸುವಂತಹದ್ದ ಮಾದರಿನ ಭಿನ್ನವಾಗಿ ಮಾಡಿದ್ರು. ಅವ್ರೇನ್ ಮಾಡಿದ್ರು, 16ನೇ ಶತಮಾನದ ನಂತರ ಒಳಗ ಭಾರತದೊಳಗ ಜೆಸುಟ್ ಅಂತಕ್ಕಂತ ಪಾದ್ರಿಗಳು ಬಂದ್ರು. ಬ್ರಿಟಿಷರ ಜೊತೆಗೆ
ಆ ಕ್ರಿಶ್ಚಿಯನ್ ಧರ್ಮದ ಕೆಲವೊಂದಿಷ್ಟು ಪಾದ್ರಿಗಳು ಬಂದ್ರು, ಅವ್ರಿಗೆ ಜಿಸುಟ್ ಅಂತ ಕರೀತಾರ. ಆ ಜಿಸುಟ್ರು ಏನ್ ಮಾಡಿದ್ರು ಅಂದ್ರ ಇಲ್ಲಿ ಎಲ್ಲಾ ಅಧ್ಯಯನ ಮಾಡಿ ಮಾಡಿ ಬರವಣಿಗೆ ರೂಪದೊಳಗ್ ಬರ್ದ್ ಇಡಾಕತ್ರು. ಅವು ಕೂಡ ಇವತ್ತು ನಮ್ಗ ಅವ್ರು ಬರ್ದಿರ್ತಕ್ಕಂತ ಬರವಣಿಗೆಗಳ ನಮ್ಗ ಆಧಾರಗಳಾಗ್ಯವು. ಇನ್ನ ನೋಡ್ರಿ 350 ವರ್ಷಗಳ ಹಿಂದೆ ಹೆನ್ರಿಚ್ ರೋತ್ ಅಂತಕ್ಕಂಥವ್ನು, ಹೆನ್ರಿಚ್ ರೋತ್ ಅಂತಕ್ಕಂಥವ 350 ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿರ್ತಕ್ಕಂಥ ವ್ಯಾಕರಣ, ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತ ಭಾಷೆ ಬಹಳಷ್ಟು ಅವಾಗ ಪ್ರಸಿದ್ಧವಾಗಿತ್ತು. ಆ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂತಹ ವ್ಯಾಕರಣ ಗ್ರಂಥವನ್ನ ಲ್ಯಾಟಿನ್ ಭಾಷೆಗೆ ಭಾಷಾಂತರ ಮಾಡ್ತಾನ. ಲ್ಯಾಟಿನ್ ಭಾಷೆಗೆ, ನಮ್ಮ ದೇಶದ ವ್ಯಾಕರಣವನ್ನ ಲ್ಯಾಟಿನ್, ಯುರೋಪಿಯನ್ನರ ಮುಖ್ಯವಾಗಿ ರೋಮ್, ಇಟಲಿ ಅಲ್ಲಿ ಲ್ಯಾಟಿನ್ ಭಾಷೆನ ಮಾತಾಡ್ತಾರ. ಆ ಭಾಷೆಗೆ ಅದನ್ನ ಭಾಷಾಂತರ ಮಾಡಿದ. ಎಷ್ಟು? 350 ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಇವನು ನಮ್ಮ ದೇಶದ ಸಂಸ್ಕೃತ ಗ್ರಂಥವನ್ನ ಜಗತ್ತಿಗೆ ಪರಿಚಯಿಸಿದ. ಅವರು ಭಾಷೆಗೆಲ್ಲ ಭಾಷಾಂತರ ಮಾಡಿ ಪರಿಚಯಿಸಿದ. ಹಾಗಾದ್ರೆ ಇಲ್ಲಿ ಭಾರತದೊಳಗೆ ಎಷ್ಟು ವ್ಯವಸ್ಥಿತವಾಗಿ ವ್ಯಾಕರಣವನ್ನ ಬಹಳ ಸುಂದರವಾಗಿ ಅಲಂಕಾರಿಕವಾಗಿ ರಚನೆ ಮಾಡ್ತಾರಲ್ಲ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ. ಹಾಗೆ ಸರ್ ವಿಲಿಯಂ ಜೋನ್ಸ್ ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂತಹ ಒಬ್ಬ ಇಂಗ್ಲಿಷ್ ಅಧಿಕಾರಿ ಈತ. ನೋಡ್ರಿ, ಈತ ಬ್ರಿಟಿಷರು ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡ್ತಿರ್ಬೇಕಾದ್ರ ಭಾರತಕ್ಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬಂದಂತವ್ರು ಇವ್ರು. ಯಾರು? ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು. ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಸಾಮಾನ್ಯ ಶಕೆ 1784 ದಿ ಏಸಿಯಾಟಿಕ್ ಸೊಸೈಟಿ ಅಂತಕ್ಕಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಇದು ಪ್ರಶ್ನೆ ಬರ್ತೈತಿ ನಿಮ್ಗೆ, ವಿಲಿಯಂ ಜೋನ್ಸ್ ಸ್ಥಾಪಿಸಿದ ಸೊಸೈಟಿ ಯಾವುದು ಅಂತ. ದಿ ಏಸಿಯಾಟಿಕ್ ಸೊಸೈಟಿ. ಇವ್ರ ಈ ದಿ ಏಸಿಯಾಟಿಕ್ ಸೊಸೈಟಿ ಸ್ಥಾಪನೆ ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರ ಗೀತ ಗೋವಿಂದ, ಮಾನವಶಾಸ್ತ್ರ, ಹಾಗೂ ಇವತ್ತ ಕಾಳಿದಾಸ ಅಂತಕ್ಕಂತ ಕಾಳಿದಾಸನ ಬಗ್ಗೆ ನಾವು ಕಾಳಿದಾಸನ ಕವಿ, ಈತನ ಬಗ್ಗೆ ನಾವು ಆ ಸಿನಿಮಾ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರ್ತಕ್ಕಂತ ಸಿನಿಮಾನು ನೋಡಿವಿ ನಾವು. ಕಾಳಿದಾಸ ಕವಿ ಬರೆದಿರ್ತಕ್ಕಂತ ಶಾಕುಂತಲ ಒಂದು ನಾಟಕ ಕೃತಿಯನ್ನ ಇವೇನ್ ಮಾಡಿದ, ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದ. ಇದು ಎಷ್ಟು ಅದ್ಭುತವಾಗಿದೆಯಲ್ಲ ಅಂತ ತಿಳ್ಕೊಂಡು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿ ಇಡೀ ಜಗತ್ತ ಅದನ್ನು ಓದುವಂಗ ಮಾಡಿದ. ಅಲ್ಲಿ ಅವನೇನ್ ಮಾಡಿದ, ಶಾಕುಂತಲ ನಾಟಕವನ್ನ ಬರದ ಇಂಗ್ಲಿಷ್ ಭಾಷೆ ಒಳಗ. ಅದು ಇವತ್ ನಮ್ಗ ಆಧಾರವಾಗಿ ಸಿಕ್ಕೈತಿ. ಈ ಕಾಳಿದಾಸನ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರ ಈ ಯಾರು ಸರ್ ವಿಲಿಯಂ ಜೋನ್ಸ್ ಬರೆದಿರ್ತಕ್ಕಂತ ಒಂದು ಭಾಷೆಗೆ ಅನುವಾದಿಸ್ತಕ್ಕಂತ ಒಂದು ಕೃತಿಯನ್ನು ನಾವು ನೋಡ್ತೀವಿ. ಹಾಗೆ ಮ್ಯಾಕ್ಸ್ ಮುಲ್ಲರ್, ಈತ ಜರ್ಮನ್ ದೇಶದವರು, ಜರ್ಮನ್ ದೇಶದಿಂದ ಬಂದಂತವ್ರು. ಇವರು ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂತಹ ಒಂದು ಸಂಪುಟವನ್ನ ಬರೀತಾರ. ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥದ್ದು ಇದು 50 ಸಂಪುಟಗಳನ್ನ ಹೊಂದಿದ್ದು ಇಂಗ್ಲಿಷ್ ಭಾಷೆಗೆ ಇದನ್ನ ಭಾಷಾಂತರ ಮಾಡಿ ಬರೀತಾರ ಅವರು. ಇನ್ನ ಜೇಮ್ಸ್ ಮಿಲ್ ಅಂತಕ್ಕಂಥವ್ರು, ಇವರು ಸ್ಕಾಟ್ಲೆಂಡಿನವರು. ನೋಡ್ರಿ, ಬೇರೆ ಬೇರೆ ದೇಶದ ಇತಿಹಾಸಕಾರರು ನಮ್ಮ ದೇಶಕ್ಕೆ ಬಂದು ಇತಿಹಾಸವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಅದನ್ನ ಅಚ್ಚುಕಟ್ಟಾಗಿ ಬರೆದಿಡ್ತಾರ. ಅಲ್ಲಿವರೆಗೂ ನಮ್ಮ ದೇಶದೊಳಗ ವ್ಯವಸ್ಥಿತವಾಗಿ ಬರೆಯುವಂತ ಕ್ರಮ ಇರ್ಲಿಲ್ಲ, ಅದನ್ನ ನಾವು ವ್ಯವಸ್ಥಿತವಾಗಿ ಬರೆದಿಡ್ತಿರ್ಲಿಲ್ಲ. ಬಟ್ ಇವರು ಯುರೋಪಿಯನ್ನರು ಬಂದು ನಮ್ಮ ದೇಶದ ಎಲ್ಲವನ್ನ ಅಧ್ಯಯನ ಮಾಡಿ ಅವ್ರಿಗೆ ಸಿಕ್ಕಂತ ಆಧಾರಗಳನ್ನ ಮಾಡಿ ವ್ಯವಸ್ಥಿತವಾಗಿ ಬರೆದ್ರು. ಬೇರೆ ಬೇರೆ ದೇಶಕ್ಕೂ ಬೇರೆ ಬೇರೆ ಭಾಷೆಗೂ ಭಾಷಾಂತರ ಮಾಡಿ ಬೇರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ತಲುಪಿಸಿದ್ರು. ಈ ಜೇಮ್ಸ್ ಮಿಲ್ ಅಂತಕ್ಕಂಥವ್ರು ಹಿಸ್ಟ್ರಿ ಆಫ್ ಇಂಡಿಯಾ, ನೋಡ್ರಿ, ಹಿಸ್ಟರಿ ಆಫ್ ಇಂಡಿಯಾ, ಭಾರತದ ಇತಿಹಾಸ ಅಂತಕ್ಕಂಥದ್ದು 6 ಸಂಪುಟಗಳನ್ನ ಒಳಗೊಂಡಿರ್ತಕ್ಕಂತಹ ಭಾರತದ ಇತಿಹಾಸವನ್ನ ರಚನೆ ಮಾಡ್ತಾರ ಅವ್ರು. ಇಡೀ ಭಾರತ ದೇಶದ ಇತಿಹಾಸವನ್ನ 6 ಸಂಪುಟ, 6 ಬುಕ್ ಆಗಿ ಅವರು ಬರೆದು ಅವನ್ನ ಬೇರೆ ಬೇರೆ ಜಗತ್ತಿನ ತುಂಬಾ ತಲುಪಿಸ್ತಾರ. ನೋಡ್ರಿ, ಇಲ್ಲಿವರೆಗೂ ಏನು ಓದಿದ್ವಲ್ಲ, ಇವ್ರು ಯಾರು ನಮ್ ದೇಶಕ್ಕೆ ಬಂದಿರ್ಲಿಲ್ಲ. ಇವರು ಅವ್ರವ್ರ ದೇಶದಲ್ಲೇ ಇದ್ಕೊಂಡು ಇಲ್ಲಿ ಮಾಹಿತಿಯನ್ನ ಸಂಗ್ರಹಿಸ್ಕೊಂಡು ಅವುಗಳನ್ನ ಅಧ್ಯಯನ ಮಾಡಿ ಬರಿತಾ ಇದ್ರು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶಕ್ಕ ಇಲ್ಲೇ ಇದ್ಕೊಂಡು ಅಧ್ಯಯನವನ್ನ ಮಾಡಿ ಬರೆದಂತವ್ರು ಅಂದ್ರ ಅಬೆ ಡುಬಾಯಿಸ್ ಅಂತ. ಇವ್ರ ಬಗ್ಗೆ ನಿಮ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರ. ಅಬೆ ಡುಬಾಯಿಸ್ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ. ನೋಡ್ರಿ, ಅಬೆ ಡುಬಾಯಿಸ್ ಯಾರಪ್ಪ ಅಂತಂದ್ರ ಇವರೊಬ್ಬ ಫ್ರೆಂಚ್ ಮಿಷನರಿ ಅಂದ್ರೆ ಕ್ರಿಶ್ಚಿಯನ್ ಧರ್ಮದ ಪ್ರಚಾರಕರಲ್ಲಿ
ಇವರು ಭಾರತ ದೇಶಕ್ಕೆ ಬರ್ತಾರ. ಇಲ್ಲಿ ಭಾರತ ದೇಶಕ್ಕೆ ಬಂದು ನಮ್ಮ ಸಂಸ್ಕೃತಿಯನ್ನ ಈ ಎಷ್ಟು ಅದ್ಭುತ ಸಂಸ್ಕೃತಿ ಅಂತ ಹೇಳಿ ನಮ್ಮ ಸಂಸ್ಕೃತಿಗೆ ಮಾರು ಹೋಗಿ ಏನಾಗ್ತಾರ ಅವರು ಸನ್ಯಾಸಿ ಆಗ್ತಾರ. ಇಲ್ಲೇ ಸನ್ಯಾಸಿಯಾಗಿ ಇಲ್ಲೇ ಬದುಕ್ತಾರ. ಇವ್ರನ್ನ ಜನರು ಬಹಳ ಪ್ರೀತಿಯಿಂದ ದೊಡ್ಡ ಸ್ವಾಮಿಯವರು ಅಂತ ಕರಿತಿದ್ರು. ಅಷ್ಟು ಬೇರೆ ದೇಶದಾಗಿಂದ ಬಂದು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನ ಒಪ್ಪಿಕೊಂಡು ಸನ್ಯಾಸಿಯಾಗಿದ್ದು ನಮ್ಮ ಜನರ ಜೊತೆ ಬೆರೆತಿದ್ದಕ್ಕಾಗಿ ಇವ್ರಿಗೆ ಎಲ್ಲರೂ ದೊಡ್ಡ ಸ್ವಾಮಿಯವರು ಅಂತ ಕರಿತಿದ್ರು. ಇವ್ರು ಏನ್ ಮಾಡಿದ್ರು ನೋಡಿ, ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಅಂಡ್ ಸೆರೆಮನಿ ಸಹ ಒಂದು ಕೃತಿಯನ್ನ ಬರೀತಾರ. ಹಿಂದೂ ಕಸ್ಟಮ್ಸ್ ಅಂಡ್ ಸೆರೆಮನಿ ಅಂತಕ್ಕಂತ ಒಂದು ಪುಸ್ತಕವನ್ನ ಬರೀತಾರ. ಬರೆದು ಅದರಲ್ಲಿ ನಮ್ಮ ಈ ಭಾರತ ದೇಶದ ಇತಿಹಾಸವನ್ನ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಅವರು ಸಂಗ್ರಹ ಮಾಡ್ತಾರ. ಸರಿ, ಇಲ್ಲಿವರೆಗೂ ಈ ಪಾಠವನ್ನ ನೀವು ಈಗ ನೋಡಿದ್ರಿ.